ಹೇಳ್ತಾ ಇದ್ದೀನಿ, ಅವರೆಲ್ಲ ಉಪಯೋಗಿಸ್ತಾ ಇದ್ದಾರೆ. ಇದಕ್ಕೆ ಇವತ್ತು ನಾವು ಇದಕ್ಕೆ ಕಡಿಮೆ ಮಾಡಬೇಕು ಅಂತೇಳಿ ಇಂಥವ್ರಿಗೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಎಲ್ಲ ಪ್ರೊಫೆಷನಲ್ ಆಗಿ ಮಾಡಲಿ ಅಂತೇಳಿ. ಪ್ರೊಫೆಷನಲಿ ಕಸದಿಂದ ರಸ ತೆಗಿಬೇಕು. ಈ ಹಸಿರು ದಳ ಟೀಮು ಇದು ಪಾಪ ಭಾಳ ರಿಸ್ಕಿ ಇದೆ, ಅಷ್ಟು ಸುಲಭದ ಕೆಲಸ ಅಲ್ಲ. ಹಸಿರು ದಳ ಟೀಮು ಸರ್ದಾರ ಇವರೆಲ್ಲ ಸೇರಿಕೊಂಡು ಹೊಸ ಟೆಕ್ನಾಲಜಿನ ಮಾಡ್ತಾ ಇದ್ದಾರೆ. ಸೊ ಸರ್ಕಾರ ಇವರಿಗೆ ಸಂಪೂರ್ಣವಾದ ಪ್ರೋತ್ಸಾಹ ಕೊಡ್ತಿದೆ. ಇದು ಯಶಸ್ಸಾಗಬೇಕು. ಇದಾದ್ಮೇಲೆ ಬೇರೆ ಕಡೆ ಎಲ್ಲ ರಿಪೀಟ್ ಮಾಡ್ತೀವಿ. ಕಸ ಎಸೆಯೋದನ್ನು ತಡೆಯೋದಕ್ಕೆ 250 ರೂಪಾಯಿ ಬಹುಮಾನ ಕೊಡ್ತಾರೆ, ವಿಡಿಯೋ ಮಾಡಿ ಕಳಿಸ್ತಾರೆ, ದೂರು ಕೊಟ್ಟವ್ರಿಗೆ. ಆ ಥರದ್ದು ಅವೆಲ್ಲ ಕೊಟ್ಟಿದ್ದೀವ್ರಿ. ಈಗ ಎಲ್ಲ ಲಾರಿಯವ್ರಿಗೂ ನಮ್ಮ ಟ್ರ್ಯಾಕ್ಟ್ರು ಎಲ್ಲ ಇಟ್ಕೊಂಡು ತೊಗೊಂಡೋಗಿ ಏನು ಮಾಡ್ತಾರೆ ಅಂದರೆ ಎಲ್ಲ ಜಾಗ ಎಲ್ಲ ತೊಗೊಂಡೋಗಿ ಎಲ್ಲ ಒಂದು ಕಡೆ ಹಾಕ್ಬಿಡ್ತಾರೆ. ಅದೆಲ್ಲ ವ್ಯವಸ್ಥಿತವಾಗಿ ಜಾಗ ಹಾಕ್ಬೇಕು, ದೂರ ಹೋಗ್ಬೇಕಾಯ್ತದೆ ಅಂತ. ಸೊ ಅದಕ್ಕೆಲ್ಲ ಮಾಡಿದ್ದೀವಿ. ಕೆಲವರೆಲ್ಲ ತಂದು ರೋಡಲ್ಲಿ ಸೈಡಲ್ಲಿ ಬಿಸಾಕ್ಬಿಟ್ಟು ಹಾಕೋದು ಇದೆಲ್ಲ ಮಾಡ್ತಿದ್ದಾರೆ. ಅಂಥವ್ರಿಗೆಲ್ಲ ಕ್ಯಾಮ್ರಾಗಳು ಹಾಕಿದ್ದೀವಿ. ಈಗಾಗಲೇ ಸುಮಾರು ಈ ರೀತಿ ಕಂಡು ಹಿಡಿದು ನಾವು ಅವ್ರಿಗೆಲ್ಲ ಫೈನ್ಗಳೆಲ್ಲ ಹಾಕ್ತಾಯಿದ್ವಿ. ಎಲ್ಲ ವೆಹಿಕಲ್ ಅವರು ಕೂಡ ಎಲ್ಲ ನೋಟಿಸ್ ಪೊಲೀಸರು ಇಶ್ಯೂ ಮಾಡಿದ್ದಾರೆ. ಆದಷ್ಟು ಬೆಂಗಳೂರು ಸ್ವಲ್ಪ ಕ್ಲೀನ್ ಆಗಿರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ವಿ. ಇನ್ನು ನಮ್ಮ ನಾಗರಿಕರಿಗೆ ಸ್ವಲ್ಪ ಜವಾಬ್ದಾರಿ ಹೆಚ್ಚಿಗೆ ಬರಬೇಕು, ನಾಗರಿಕರಿಗೆ ಸಹಕಾರ ಕೊಡಬೇಕು. ಸೊ ಎಲ್ಲೂ ಕೂಡ ಈ ರೀತಿ ರೋಡಲ್ಲಿ ಎತ್ಕೊಂಡೋಗಿ ಬಿಸಾಕಕ್ಕೆ ಆಗಬಾರ್ದು ಅಂತೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ವಿ. ಅಲ್ಲಲ್ಲೇ ರೋಡ್ ಪಕ್ಕ ಎಲ್ಲ ಆಗ್ತಾ ಇದ್ದಾರೆ. ಆಮೇಲೆ ಮುಂದಕ್ಕೆ ಎಲ್ಲೇ ಯಾರೇ ಆಗಲಿ ಅದಕ್ಕೊಂದು ತಂಡ, ಪ್ರತಿ ಒಂದೊಂದು ಕಾರ್ಪೊರೇಷನಲ್ಲಿ ಕೂಡ ಒಂದು 5 ಜನದ ತಂಡ ರಚನೆ ಮಾಡ್ತೀವಿ. ಎಲ್ಲ ಹೋಗಿ ರೌಂಡ್ ಹೊಡಿಬೇಕು. ಇಲ್ಲಿ ಕಸ ಇರ್ತದೆ ಬಂದು ರಿಪೋರ್ಟ್ ಮಾಡಬೇಕು. ಆ ಕಸನೆಲ್ಲ ಕ್ಲೀನ್ ಮಾಡಬೇಕು. ಅದು ಕೂಡ ನಾನು ನಮ್ಮ ಮೊನ್ನೆ ತಾನೇ ನಾವು ಅವ್ರಿಗೆಲ್ಲ ಪರ್ಮಿಟ್ ಮಾಡಿದ್ವಿ. 14,000 ಜನ ಅವ್ರದ್ದೊಂದು ಟೀಮ್ ಮಾಡಿ ಅಂತ ಪೌರ ಕಾರ್ಮಿಕರಿಗೆ ನಾನು ಏನು ಮಾರ್ಗದರ್ಶನ ಕೊಟ್ಟಿದ್ದೀವಿ. ಸೊ MLAಗಳಿಗೂ ಹೇಳ್ತೀನಿ, ನಾನು ನಮ್ಮ ಸ್ಥಳೀಯ ಮುಖಂಡರಿಗೂ ಹೇಳ್ತೀನಿ, ಪ್ರತಿಯೊಂದು ವಾರ್ಡಲ್ಲೂ ಕೂಡ 33 ಪ್ಯಾಕೇಜ್ ಇದೆ. ಸೊ ಅವರೆಲ್ಲ ಕೂಡ ಅದನ್ನು ಕಸ ಎತ್ಕೊಂಡೋಗಿ ಕ್ಲೀನ್ ಮಾಡೋಂಥ ಕೆಲಸ ಮಾಡ್ತೀವಿ. ಏಕಾತ ಪರಿವರ್ತನೆ ಕಡಿಮೆ ಅರ್ಜಿ ಸಲ್ಲಿಕೆ ಆಗಿದೆ, ವಿಸ್ತರಣೆ ಆಗುತ್ತೆ ಸರ್ 100 ದಿನಗಳ ಗಡುವು. ಆಮೇಲೆ ಮಾತಾಡ್ತೀನಿ, ಫಸ್ಟ್ ಇದು ಮುಗಿದೆ ಸರ್. ನಾಳೆ CM ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದೀವಿ. ಆಯ್ತು, ನೀವು ಬನ್ನಿ.